ಮಾನ್ಯ PDJ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಸಿಕ್ಕಿರಲಿಲ್ಲ. ಸೊ ನಾವು ಕಾಪಿ ಕಲೆಕ್ಟ್ ಮಾಡಿ ಇವತ್ತು ಏನು ಕಂಡೀಷನ್ಸ್ ಇದೆ ಸಬ್ಮಿಟ್ ಮಾಡಿ ಇವತ್ತು ರಿಲೀಸ್ ಆರ್ಡರ್ ಕಳಿಸಿದ್ವಿ. ಇವತ್ತು ರಿಲೀಸ್ ಆಗಿದೆ ಸರ್. ಎಷ್ಟು ಜನ ಶುಲ್ಕ ಏನು ಕಂಡೀಷನ್? 1 ಲಕ್ಷ ಸರ್ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ? ಬರಬೇಕು. ಇನ್ನೂ ಇವರು 10-15 ದಿವಸಗಳಿಂದ ಇವರು ಜೈಲಲ್ಲಿ ಇದ್ದರು, ಆಚೆ ಬರಬೇಕು. ಸ್ವಲ್ಪ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಆಗಬೇಕು. ಅದಾದ ನಂತರ ಮುಂದಿನ ಕಾನೂನು ಹೋರಾಟ ಏನಿದೆ ಅದನ್ನು ಸರ್. ನಿಮ್ಮ ಜೊತೆ ನಾನು ಮಾತಾಡಿದ ಸೋನಿ ಮೇಡಮ್ ಈ ಹಿಂದೆ ಪ್ರಕರಣ ಸಂಬಂಧವಾಗಿ ನಮ್ಮ ಹತ್ರ ಈ ಹಿಂದೆ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾಗ ಮಾತಾಡಿದ್ರು. ಹೊರತು ಇಲ್ಲಿ ಬಂದಮೇಲೆ ನಾನು ಅವ್ರ ಜೊತೆ ಯಾವುದೇ ಥರದ ಕಮ್ಯುನಿಕೇಷನ್ ಮಾಡಿಲ್ಲ. ಸೊ ಇನ್ಮೇಲೆ ಮಾಡೋದು ಇಲ್ಲ. ಇವ್ರು ಸೆಲೆಬ್ರಿಟಿ ಅಂತ ಈ ಥರ ಕೇಸಲ್ಲಿ ಸಿಲುಕಿದ್ರ ಹೀಗೆ? ಆಬ್ವಿಯಸ್ಲಿ ನಾನು ಮೊನ್ನೆ ಹೇಳ್ದಂಗೆ ಸೆಲೆಬ್ರಿಟಿ ಅನ್ನೋ ಉದ್ದೇಶಕ್ಕೆ ಬೇಕು ಅಂತೇಳಿ ಈ ಕೇಸನ್ನು ಇವ್ರ ಮೇಲೆ ಅದ್ರ ಬಗ್ಗೆ ನೋಡೋದು. ಇದರಲ್ಲಿ ಇವರು ಮಗುನ 10 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಂತ ಏನು ಅಲಿಗೇಷನ್ ಮಾಡಿದ್ದಾರೆ. 10 ಲಕ್ಷದ ಬಗ್ಗೆ ನಾವು ಎಲ್ಲೂ ಕೂಡ ಅವರು ವಿತ್ ಡಾಕ್ಯುಮೆಂಟ್ರಿ ಎಲ್ಲೂ ಕೂಡ ಅವರು ಮಾಡಿಲ್ಲ. ಅಂದರೆ ಆಧಾರರಹಿತ ಆರೋಪ. ಮೂರವರೆ ಇದರಲ್ಲಿ ಮಗುವಿನ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ಜ್ಯೂರಿಸ್ಡಿಕ್ಷನ್ ಪೊಲೀಸ್ನವರು ಇನ್ನೂ ಕೂಡ ಸ್ಟೇಟ್ಮೆಂಟನ್ನು ತಗೊಂಡಿಲ್ಲ. ಮಗುವಿನ ಹೇಳಿಕೆಯನ್ನು ಕೂಡ ತಗೊಳ್ಳೋಕೆ ಬರೋದಿಲ್ಲ. ಯಾಕಂದರೆ ಮಗು ಚಿಕ್ಕ ಮಗು ಇದೆ. ಅದರಿಗೆ ಅವ್ರ ತಂದೆ ತಾಯಿ ಹೇಳಿಕೆ ಏನಿದೆ ಅದ್ರ ಮೇಲೆ ಮತ್ತೆ ಪೊಲೀಸರು ಪ್ರಾಥಮಿಕ ತನಿಖಾ ಹಂತದಲ್ಲೇ ಪ್ರಾಪರ್ ಮಾಡಿಲ್ಲ ಅಂತೀರಾ? ಪ್ರಾಥಮಿಕ ತನಿಖಾ ಹಂತದಲ್ಲಿ ಪ್ರಾಪರ್ ಮಾಡಿದಾರೋ ಇಲ್ಲವೋ ಅನ್ನೋದನ್ನು ತಾವು ಪೊಲೀಸವ್ರಿಗೆ ಕೇಳಬೇಕು. ಯಾಕಂದರೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿತ್ತು ನಾನು ಬೇಲ್ ತೊಗೋಬೇಕಿತ್ತು. ನನ್ನ ಬೇಲಿಗೆ ಏನು ಬೇಕಿತ್ತು ಆ ಪಾಯಿಂಟ್ಸ್ ನಾನು ಹಾಕಿದ್ದೆ. ನಮ್ಮ ವಾದನ ಘನ ನ್ಯಾಯಾಲಯ ಅಂಗೀಕರಿಸಿ ಅದನ್ನು ಬೇಲ್ ವಿತರಣೆ ಮಾಡಿ